ಯಾರ್ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಮತ್ತು ಯಾರು ಚಾಯ್ಸ್ 2 ಕೊಟ್ಟಿದ್ದೀರಾ, ಚಾಯ್ಸ್ 3 ಕೊಟ್ಟಿದ್ದೀರಾ, ರೌಂಡ್ 1 ರಿಸಲ್ಟ್ ನೋಡಾದ್ಮೇಲೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆ ಸೆಕೆಂಡ್ ರೌಂಡಲ್ಲಿ ಏನು ಪ್ರೊಸೀಜರ್ ಇರುತ್ತೆ ಎಲ್ಲದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಜೊತೆಗೆ ಇಲ್ಲಿ ನಿಮಗೆ ನೀಟ್ ಅಪ್ಡೇಟ್ಸು ಕೂಡ ಇನ್ನು ಮುಂದೆ ಈ ಒಂದು ಚಾನಲಲ್ಲೇ ಕಂಟಿನ್ಯೂ ಆಗುತ್ತೆ. ಈ ಒಂದು ಚಾನಲ್ ಎಲ್ಲ ನೀಟ್ ಸ್ಟೂಡೆಂಟ್ಸು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸರಿನಾ? ಇವಾಗ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ, ಕೊನೆವರೆಗೂ ಕೂಡ ಎಲ್ಲ ವಿಷಯನೂ ಕೂಡ ತಿಳ್ಕೋಬೇಕು ಅಂದರೆ ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋನಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಸೆಕೆಂಡ್ ರೌಂಡ್ನ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನೀವು ಚಾಯ್ಸ್ 2 ಕೊಟ್ಟಿರಬೇಕು ಅಥವಾ ಚಾಯ್ಸ್ 3 ಕೊಟ್ಟಿರಬೇಕು ಅಥವಾ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿರಬಾರ್ದು ರೌಂಡ್ 1ಅಲ್ಲಿ. ಅವಾಗ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರ ರೌಂಡ್ 2 ಅಲ್ಲಿ ನೀವು ಪಾರ್ಟಿಸಿಪೇಟ್ನ ಮಾಡೋಕ್ಕೆ, ಸರಿನಾ? ಮತ್ತು ಇಲ್ಲಿ ಯಾರ್ಯಾರು ಎಲಿಜಿಬಲ್ ಆಗಿರಲ್ಲ ರೌಂಡ್ 2ನ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅಂದರೆ ಇವಾಗ ಯಾರು ಚಾಯ್ಸ್ 1 ಕೊಟ್ಬಿಟ್ಟು ಆಗಲೇ ಕಾಲೇಜಿಗೆ ಅಡ್ಮಿಷನ್ ಆಗಿದ್ದಾರೆ, ಮತ್ತು ಯಾರು ಇವಾಗ ಚಾಯ್ಸ್ 4 ಕೊಟ್ಬಿಟ್ಟು ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗಿದ್ದಾರೆ, ಮತ್ತು ಯಾರು ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಚಾಯ್ಸ್ ಎಂಟ್ರಿನೇ ಮಾಡಿಲ್ಲ, ಅವ್ರು ಯಾರು ಕೂಡ ಎಲಿಜಿಬಲ್ ಆಗಿರಲ್ಲ ರೌಂಡ್ 2ನ ಅಟೆಂಡ್ ಮಾಡೋಕ್ಕೆ, ಸರಿನಾ? ಮತ್ತು ಇಲ್ಲಿ ನಿಮಗೆ ರೌಂಡ್ 1 ಆಪ್ಷನ್ ಎಂಟ್ರಲ್ಲಿ ನೀವು 9 ಕಾಲೇಜಸ್ನ ಕೊಟ್ಟಿರ್ತೀರ ಅಂತ ಅಂದ್ಕೊಳ್ಳಿ. ಇವಾಗ ನಿಮಗೆ 5ನೇ ಕಾಲೇಜ್ ಬಂದುಬಿಟ್ಟು ಫಸ್ಟ್ ರೌಂಡಲ್ಲಿ ಅಲಾಟ್ಮೆಂಟ್ ಆಗಿದೆ. ಇವಾಗ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಓಪನ್ ಆದಾಗ ನಿಮಗೆ ಪೇಜ್ ಯಾವ ರೀತಿ ಬರುತ್ತೆ ಅಂದರೆ ಈ ರೀತಿ ಕಾಣ್ತಾ ಇರುತ್ತೆ. ಅಂದರೆ ಇಲ್ಲಿ ನಿಮ್ಗೆ 5ನೇ ಕಾಲೇಜ್ ಕೆಳಗಡೆ ಏನು ಕಾಲೇಜಸ್ ಇರುತ್ತಲ್ಲ ಅದೆಲ್ಲ ಕೂಡ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಅದ್ರ ಮೇಲ್ಗಡೆ ಇರುವಂಥ ಕಾಲೇಜಸ್ ಮಾತ್ರ ನಿಮಗೆ ಅವೈಲಬಿಲಿಟಿ ಇರುತ್ತೆ ರೌಂಡ್ 2 ಅಲ್ಲಿ, ಸರಿನಾ? ಇದು ಚಾಯ್ಸ್ 2 ಯಾರು ಕೊಟ್ಟಿರ್ತೀರ ಅವ್ರಿಗೆ ಈ ರೀತಿ ಇರುತ್ತೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಪೇಜು. ಇವಾಗ ನೆಕ್ಸ್ಟು, ಇವಾಗ ಯಾರು ಚಾಯ್ಸ್ 3ನ ಕೊಟ್ಟಿರ್ತೀರ ನಿಮ್ಗೆ ಏನಾಗುತ್ತೆ ಅಂದರೆ ನಿಮಗೆ ಯಾವೊಂದು ಕಾಲೇಜ್ ಅಲಾಟ್ಮೆಂಟ್ ಆಗಿರುತ್ತೆ ಅದು ಮಾತ್ರ ಡಿಲೀಟ್ ಆಗುತ್ತೆ. ಎಲ್ಲ ಕಾಲೇಜಸ್ಸು ಕೂಡ ಅದೇ ರೀತಿ ಇರುತ್ತೆ. ಅದನ್ನು ನೀವು ಬೇಕಂದರೆ ಮಾಡಿಫಿಕೇಷನ್ ಮಾಡ್ಕೋಬೋದು, ರೀಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಆದರೆ ಹೊಸ ಕಾಲೇಜಸ್ನ ಆ್ಯಡ್ ಮಾಡೋಕ್ಕಾಗಲ್ಲ. ಮತ್ತು ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅವ್ರಿಗೆ ನಿಮಗೆ ಸೆಕೆಂಡ್ ರೌಂಡಲ್ಲೂ ಕೂಡ ಸೀಟ್ ಸಿಗದಿರೋ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಯಾಕೆಂದರೆ ಎಷ್ಟೊಂದು ಜನ ಸೀಟ್ ಹೋಲ್ಡ್ ಮಾಡ್ಕೊಂಡು ಬಂದಿರ್ತಾರೆ ರೌಂಡ್ 2ಗೆ, ಕೆಲವರು ಮಾತ್ರ ಚಾಯ್ಸ್ 3ನ ಕೊಟ್ಟಿರ್ತಾರೆ, ಅದಕ್ಕೋಸ್ಕರ, ಸರಿನಾ? ಇವಾಗ ನೆಕ್ಸ್ಟು ಯಾವ ಸೀಟ್ಸ್ ನಮಗೆ ರೌಂಡ್ 2 ಅಲ್ಲಿ ಅವೈಲಬಿಲಿಟಿ ಇರುತ್ತೆ ಅಂದರೆ ಇಲ್ಲಿ ಯಾರು ಚಾಯ್ಸ್ 3 ಕೊಟ್ಬಿಟ್ಟು ನಮಗೆ ಸೀಟ್ ಬೇಡ ಅಂತ ಬಿಟ್ಟಿರ್ತಾರೆ ಆ ಒಂದು ಸೀಟ್ಸ್ಗಳು ಅವೈಲಬಿಲಿಟಿ ಇರುತ್ತೆ. ಮತ್ತು ಹೊಸದಾಗಿ ಕೆಲವು ಕಾಲೇಜಸ್ ಏನಾದರೂ ಆ್ಯಡಪ್ ಆಗಿದ್ರೆ ಆ ಒಂದು ಕಾಲೇಜಸ್ ಅವೈಲಬಿಲಿಟಿ ಇರುತ್ತೆ. ಮತ್ತು ಚಾಯ್ಸ್ 4 ಕೊಟ್ಟಿರುವಂಥ ಸೀಟ್ಸ್ಗಳ ಅವೈಲಬಿಲಿಟಿ ಇರುತ್ತೆ. ಮತ್ತು ಯಾವ್ಯಾವ ಸೀಟ್ಸು ಅನ್ಫಿಲ್ಡ್ ಆಗಿ ಉಳಿದಿದೆ ರೌಂಡ್ 1ಅಲ್ಲಿ ಆ ಒಂದು ಸೀಟ್ಸ್ಗಳು ಮಾತ್ರ ನಮಗೆ ರೌಂಡ್ 2 ಅಲ್ಲಿ ಕಾಣಿಸುತ್ತೆ, ಸರಿನಾ? ನೆಕ್ಸ್ಟು ಇಲ್ಲಿ ಯಾವ ಸೀಟ್ಸ್ ಅವೈಲಬಿಲಿಟಿ ಆಗಲ್ಲ ಅಂದರೆ ಇಲ್ಲಿ ಚಾಯ್ಸ್ 1 ಕೊಟ್ಟು ಆಗಲೇ ಯಾರು ಅಡ್ಮಿಷನ್ ಆಗಿರ್ತಾರೆ ಆ ಒಂದು ಸೀಟ್ಸ್ಗಳು ನಮಗೆ ಅವೈಲಬಿಲಿಟಿ ಆಗಲ್ಲ. ಮತ್ತು ಚಾಯ್ಸ್ 2 ಕೊಟ್ಬಿಟ್ಟು ಯಾರು ಹೋಲ್ಡ್ ಮಾಡ್ಕೊಂಡಿರ್ತಾರೆ ಸೀಟು ಆ ಒಂದು ಸೀಟ್ನ ಅವ್ರಿಗೆ ಬ್ಲಾಕ್ ಮಾಡಿರ್ತಾರೆ, ಆ ಒಂದು ಸೀಟ್ಗಳನ್ನು ಕೂಡ ನಮಗೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ತೋರಿಸಲ್ಲ. ಅದು ಕೂಡ ಮೈನಸ್ ಆಗೇನೆ ನಿಮಗೆ ನೆಕ್ಸ್ಟ್ ಸೀಟ್ ಮ್ಯಾಟ್ರಿಕ್ಸಲ್ಲಿ ಕಾಲೇಜಸ್ ತೋರಿಸೋದು ನಮಗೆ ಸೆಕೆಂಡ್ ರೌಂಡ್ ಸೀಟ್ ಮ್ಯಾಟ್ರಿಕ್ಸಲ್ಲಿ. ಫಸ್ಟು ಅಥವಾ ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. ಒನ್ಸು ನಿಮಗೆ CET ಕೋರ್ಸಸ್ ಏನಾದರೂ ಫಸ್ಟ್ ರೌಂಡಲ್ಲಿ ಅಲಾಟ್ಮೆಂಟ್ ಆದಮೇಲೆ ಅಂದರೆ ನಿಮಗೆ ಯಾವುದೇ ಥರದ ಪ್ರೋಸೆಸ್ ಇರಲ್ಲ. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ನೀವು ಚಾಯ್ಸ್ 2 ಕೊಟ್ಟಿದ್ರು ಕೂಡ CET ಕೋರ್ಸಸ್ ಅಲಾಟ್ಮೆಂಟ್ ಆದಮೇಲೆ ರೌಂಡ್ 1ಅಲ್ಲಿ ಅಂದರೆ ನಿಮಗೆ ಯಾವುದೇ ಥರದ ಒಂದು ಸೀಟ್ನ ಹೋಲ್ಡ್ ಮಾಡ್ಕೊಳ್ಳೋಕ್ಕೆ ಫೀಸ್ ಕಟ್ಟೋ ಅಗತ್ಯ ಇರಲ್ಲ, ಸರಿನಾ? ನೆಕ್ಸ್ಟು ಇವಾಗ ನಿಮ್ಗೇನಾದರೂ ನೀಟ್ ಕೋರ್ಸಸ್ ಅಲಾಟ್ಮೆಂಟ್ ಆಗಿದೆ, ಮೆಡಿಕಲ್, ಡೆಂಟಲ್, ಆಯುಷು, ಆವಾಗ ನೀವೇನಾದರೂ ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವಾಗ ಮಾತ್ರ ನೀವು ಫೀಸ್ನ ಕಟ್ಟಬೇಕಾಗುತ್ತೆ. ನೀವೇನಾದರೂ ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂದರೆ ಮೆಡಿಕಲ್, ಡೆಂಟಲ್, ಆಯುಷ್ ಏನಾದರೂ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಅಂದರೆ ನೀವು ಯಾವುದೇ ಥರದ ಫೀಸ್ನ ಕಟ್ಟೋ ಅಗತ್ಯ ಇರಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಕಾಷನ್ ಡೆಪಾಸಿಟ್ ಯಾರು ಕಟ್ಟಬೇಕಾಗುತ್ತೆ ಅಂದರೆ ಇವಾಗ ನೀವು ಸೆಕೆಂಡ್ ರೌಂಡಲ್ಲಿ ಯಾರು MBBSನ ಟಾರ್ಗೆಟ್ ಮಾಡ್ತಾಯಿದ್ದೀರಾ ಅಥವಾ MBBS ಕೌನ್ಸಿಲಿಂಗ್ನ ಅಟೆಂಡ್ ಮಾಡಬೇಕು ಅಂತ ಇದ್ದೀರಾ ಅವರು ಕಾಷನ್ ಡೆಪಾಸಿಟ್ನ ಕಟ್ಟಲೇಬೇಕಾಗುತ್ತೆ. ಮತ್ತು ಮೆಡಿಕಲ್, ಡೆಂಟಲ್ ಮತ್ತು CET ಕೋರ್ಸಸ್ ನೀವೇನಾದರೂ ನೋಡ್ತಾ ಇರೋ MBBS ನೋಡ್ತಾ ಇಲ್ಲ ಅಂದರೆ ನೀವು ಯಾವುದೇ ಥರದ ಕಾಷನ್ ಡೆಪಾಸಿಟ್ನ ಕಟ್ಟೋ ಅಗತ್ಯ ಇರಲ್ಲ ರೌಂಡ್ 2ನ ಅಟೆಂಡ್ ಮಾಡೋಕ್ಕೆ, ಸರಿನಾ? ಮತ್ತು ಚಾಯ್ಸ್ 2 ಕೊಟ್ಟಿರೋರು ನೀಟ್ ಕೋರ್ಸಸ್ಸಲ್ಲಿ ನೀವು ಯಾವುದೇ ಥರದ ಕಾಷನ್ ಡೆಪಾಸಿಟ್ನ ಕಟ್ಟೋ ಅಗತ್ಯ ಇರಲ್ಲ. ಯಾಕೆಂದರೆ ನೀವು ಚಾಯ್ಸ್ 2 ಕೊಟ್ಟಾಗ ನೀಟ್ ಕೋರ್ಸಸ್ಸಲ್ಲಿ ಡೆಂಟಲ್, ಆಯುಷ್, MBBS ಆದಾಗ ನೀವು ಸೀಟ್ ಹೋಲ್ಡ್ ಮಾಡ್ಕೋಬೇಕಂದ್ರೆ ನೀವು ಫೀಸ್ ಕಟ್ಟಿರ್ತೀರ, ಅದಕ್ಕೋಸ್ಕರ ನಿಮ್ಮ ಹತ್ರ ಯಾವುದೇ ಥರದ ಕಾಷನ್ ಡೆಪಾಸಿಟ್ನ ಕಟ್ಟಿಸ್ಕೊಳ್ಳಲ್ಲ ಅವರು, ನೀವು ಕಟ್ಟೋ ಅಗತ್ಯ ಇರಲ್ಲ. ಮತ್ತು ಯಾರು ಚಾಯ್ಸ್ 3ನ ಕೊಟ್ಟಿರ್ತೀರ ಮತ್ತು ಸೀಟ್ ಅಲಾಟ್ಮೆಂಟ್ ಆಗಿರಲ್ಲ ಮತ್ತು ಚಾಯ್ಸ್ 2 ಕೊಟ್ಬಿಟ್ಟು CET ಕೋರ್ಸಸ್ನ ಹೋಲ್ಡ್ ಮಾಡ್ಕೊಂಡಿರ್ತೀರ ಅಂದರೆ ಇಂಜಿನಿಯರಿಂಗ್, ಫಾರ್ಮಸಿ ಆ ಒಂದು ಕೋರ್ಸಸ್ನ ಹೋಲ್ಡ್ ಮಾಡ್ಕೊಂಡಿರ್ತೀರ ಅಂದರೆ ನೀವು 1 lakh ಡೆಪಾಸಿಟ್ನ ಕಟ್ಟಬೇಕಾಗುತ್ತೆ. ಅದಕ್ಕೆ ಇನ್ನೂ ನೋಟಿಫಿಕೇಷನ್ ಬಿಟ್ಟಿಲ್ಲ, ಅವರು ವಿತಿನ್ 1 or 2 ಡೇಸಲ್ಲಿ ಬಿಡ್ತಾರೆ. ಆವಾಗ ನೀವು ಒಂದು ಆನ್ಲೈನಲ್ಲಿ 1 lakhನ ಕಟ್ಬಿಟ್ಟು ನೀವು ಸೆಕೆಂಡ್ ರೌಂಡ್ನ ಅಟೆಂಡ್ ಮಾಡ್ಬೋದಾಗಿರುತ್ತೆ MBBSನ, ಸರಿನಾ? ಇವಾಗ ನೆಕ್ಸ್ಟು ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ಇದು ನಿಮಗೆ ಸೆಪ್ಟೆಂಬರ್ 11ನೇ ತಾರೀಕಿಂದ ಸ್ಟಾರ್ಟ್ ಆಗ್ಬೋದು. ಅಪ್ರಾಕ್ಸ್ ಡೇಟ್ ಇದು ಒಟ್ಟಿನಲ್ಲಿ 11th ಇಂದ 15th ಒಳಗಡೆ ಯಾವಾಗ ಬೇಕಾದರೂ ಕೂಡ ಸ್ಟಾರ್ಟ್ ಆಗ್ಬೋದು. ಅವರು ಅದ್ರ ಬಗ್ಗೆ ಶಾರ್ಟ್ಲಿ ನೋಟಿಫೈ ಮಾಡ್ತಾರೆ, ವೆಯ್ಟ್ ಮಾಡಿ. ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ನ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.